ನೋಡಿ, ರಾಜ್ಯದಲ್ಲಿ ಈಗ ಎಸ್ಐಆರ್ ಪ್ರಕ್ರಿಯೆ ಅರ್ಧ ಹಾದಿ ಕ್ರಮಿಸಿದೆ. ಸೊ ಈಗ ಈ ಎಸ್ಐಆರ್ ಪ್ರಕ್ರಿಯೆ ಯಾವಾಗ ಶುರುವಾಯಿತು ರಾಜ್ಯದಲ್ಲಿ, ಆ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪ ರಾಜ್ಯಕ್ಕೆ ಎಲ್ಲವೂ ಕೂಡ ಬೆರೆತೋಗ್ಬಿಡ್ತು. ಇವಾಗ ಕೊನೆಯದಾಗಿ ಈಗ ಬಿಜೆಪಿ ನಿಯೋಗ ಈಗ ರಾಜ್ಯಪಾಲರಿಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಆ ದೂರಿನಲ್ಲಿ ಏನಿದೆ, ಯಾಕೆ ದೂರನ್ನ ಕೊಟ್ಟರು, ಆ ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಲೋಕಭವನದ ಮೆಟ್ಟಿಲೇರಿದ ಬಿಆರ್ಸಿ ಫೈಟ್. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಪಾಲರಿಗೆ ದೂರು. ಕರ್ನಾಟಕದಲ್ಲಿ ನಡೀತಾ ಇರುವ ಬಿಆರ್ಸಿ ಕದನ ಈಗ ಲೋಕಭವನದ ಮೆಟ್ಟಿಲೇರಿದೆ. ಎಸ್ಐಆರ್ನಲ್ಲಿ ಭಾಗಿಯಾಗ್ತಿರುವ ಮತದಾರರಿಗೆ ರಾಜ್ಯ ಸರ್ಕಾರ ನೀಡುತ್ತಿರುವ ಶಾಶ್ವತ ನಿವಾಸಿಗಳ ಪ್ರಮಾಣ ಪತ್ರವನ್ನು ತಕ್ಷಣವೇ ನೀಡದಂತೆ ಸೂಚಿಸಬೇಕು ಅಂತ ಬಿಜೆಪಿ ನಿಯೋಗ ಮನವಿ ಮಾಡಿದೆ. ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ, ಸುಧಾಕರ್, ರವಿಕುಮಾರ್ ಇದ್ದ ನಿಯೋಗ ಅಕ್ರಮ ವಾಸಿಗಳಿಗೂ ಶಾಶ್ವತ ನಿವಾಸ ಪತ್ರ ನೀಡಲಾಗ್ತಿದೆ ಅಂತ ಆರೋಪಿಸಿ ರಾಜ್ಯಪಾಲರಿಗೆ ದೂರು ನೀಡಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರದ ಹಿಂದೆ ಅಕ್ರಮ ಬಾಂಗ್ಲಾದೇಶಿಗರನ್ನ ರಾಜ್ಯದ ಶಾಶ್ವತ ಮತದಾರರನ್ನಾಗಿ ಮಾಡುವ ಹುನ್ನಾರ್ ಇದೆ ಅಂತ ಅಶೋಕ್ ಆರೋಪಿಸಿದ್ದಾರೆ. ರಾಜ್ಯದಲ್ಲಿ 20 ರಿಂದ 30 ಲಕ್ಷ ಬಾಂಗ್ಲಾದೇಶಿಯರಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಇವರಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರ ನೀಡುವುದರಿಂದ ಅವರಿಗೆ ರೇಷನ್ ಕಾರ್ಡ್, ಆರೋಗ್ಯ ಕಾರ್ಡ್ ಮತ್ತು ಮನೆಗಳಂತಹ ಸೌಲಭ್ಯಗಳು ಲಭ್ಯವಾಗುತ್ತವೆ ಅಂತ ಅಶೋಕ್ ಹೇಳಿದ್ದಾರೆ. ಈ ಮೂಲಕ ಕಾಂಗ್ರೆಸ್ಗೆ ಮತ ಹಾಕುವವರನ್ನ ಶಾಶ್ವತ ನಾಗರಿಕರನ್ನಾಗಿ ಮಾಡುವ ಪ್ರಯತ್ನ ಇದಾಗಿದೆ ಅಂತ ಅವರು ದೂರಿದ್ದಾರೆ. ಕರ್ನಾಟಕದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಅಕ್ರಮವಾಗಿ ಬಾಂಗ್ಲಾದೇಶಿಯರನ್ನ ಕರ್ನಾಟಕದ ಪರ್ಮನೆಂಟ್ ಮತದಾರರು ಮಾಡುವಂಥದ್ದು ಈ ಹುನ್ನಾರವನ್ನ ಮಾಡ್ತಾ ಇದ್ದಾರೆ. ಇದನ್ನ ತಡಿಬೇಕು ಅಂತ ಹೇಳಿ ಗವರ್ನರ್ಗೆ ಇವತ್ತು ಮನವಿಯನ್ನ ಕೊಟ್ಟಿದ್ದೀವಿ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ಮುಂದುವರೆಸಿರುವ ಅಶೋಕ್, ಬಾಂಗ್ಲಾದೇಶಿಯರು ಭವಿಷ್ಯದಲ್ಲಿ ಭಯೋತ್ಪಾದಕರಾಗುವ ಸಾಧ್ಯತೆ ಇದೆ. ವಿದೇಶಿಯರ ವಿಷಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಧಿಕಾರವಿದ್ದು ರಾಜ್ಯ ಸರ್ಕಾರಕ್ಕೆ ಪ್ರಮಾಣ ಪತ್ರ ನೀಡುವ ಅಧಿಕಾರ ಇಲ್ಲ ಅಂತ ಅಶೋಕ್ ಸ್ಪಷ್ಟಪಡಿಸಿದ್ದಾರೆ. ಇದೀಗ ಪಿಆರ್ಸಿ ಫೈಟ್ ಲೋಕಭವನದ ಅಂಗಳ ತಲುಪಿದ್ದು, ಈ ಬಗ್ಗೆ ರಾಜ್ಯಪಾಲರಾದ ಗೆಹ್ಲೋಟ್ ಮಧ್ಯಪ್ರವೇಶ ಮಾಡ್ತಾರಾ, ಇಲ್ಲ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತೆ ಇದು ಪಕ್ಷದ ಕೆಲಸವಲ್ಲ, ಸರ್ಕಾರದ ಕೆಲಸ, ನಾವು ಮಧ್ಯಪ್ರವೇಶ ಮಾಡಲಾಗಲ್ಲ ಅನ್ನೋ ಉತ್ತರ ಬರುತ್ತಾ ಅಂತ ಕಾದು ನೋಡಬೇಕಿದೆ.